ನೂತನ ಲೋಕಾಯುಕ್ತ ಎಡಿಜಿಪಿಯಾಗಿ ಜೆಕೆ ಗಾಂವ್ಕರ್ ನೇಮಕವಾಗಿದ್ದಾರೆ. ನೂತನ ಲೋಕಾಯುಕ್ತ ಎಡಿಜಿಪಿಯಾಗಿ ಜೆಕೆ ಗಾಂವ್ಕರ್ ನೇಮಕಗೊಂಡಿದ್ದಾರೆ. ಕಳೆದ 2 ತಿಂಗಳಿಂದ ಖಾಲಿ ಇದ್ದ ಹುದ್ದೆ ಈ ಮೂಲಕ ಭರ್ತಿಯಾದಂತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಜಿತ್ ಅವರಿಂದ. ಅಜಿತ್, ಯಾವಾಗ ನೂತನ ಲೋಕಾಯುಕ್ತ ಎಡಿಜಿಪಿಯಾಗಿ ಜೆಕೆ ಗಾಂವ್ಕರ್ ನೇಮಕಗೊಂಡ್ರು? ಶ್ವೇತಾ, ಈಗ ಬಂದಿರೋ ಮಾಹಿತಿಯ ಪ್ರಕಾರ, DPIR ಮೂಲಗಳಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಜೆಕೆ ಗಾಂವ್ಕರ್ ಅವರು ನೂತನ ಎಡಿಜಿಪಿ ಲೋಕಾಯುಕ್ತ ಆಗಿ ನೇಮಕಗೊಂಡಿದ್ದಾರೆ. RK ದತ್ತಾ ಅವರ ಬಡ್ತಿಯ ನಂತರ ಖಾಲಿಯಾಗಿದ್ದ ತೆರವಾಗಿದ್ದ ಈ ಸ್ಥಾನಕ್ಕೆ ನೇಮಕವನ್ನ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಜೆಕೆ ಗಾಂವ್ಕರ್ ಅವರನ್ನ ಈ ಸ್ಥಾನಕ್ಕೆ ತರಬೇಕು ಅನ್ನುವಂತಹ ಪ್ರಯತ್ನವನ್ನ ತಮ್ಮ ಅಧಿಕಾರದ ಕೊನೆಯ ದಿನಗಳಲ್ಲಿ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಚೀಫ್ ಸೆಕ್ರೆಟರಿ ರಂಗನಾಥ್ ಅವರ ಮಧ್ಯಪ್ರವೇಶದಿಂದಾಗಿ ನೂತನ ಲೋಕಾಯುಕ್ತರ ಒಪ್ಪಿಗೆಯ ನಂತರ ಮಾತ್ರ ಈ ನೇಮಕಾತಿಯನ್ನ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಕಾರಣದಿಂದಾಗಿ ಈ ಒಂದು ನೇಮಕಾತಿ ಆ ಒಂದು ಹಂತದಲ್ಲಿ ತಡೆ ಹಿಡಿಯಲ್ಪಟ್ಟಿತ್ತು. ಆದ್ರೆ ಈಗ ಗೊತ್ತಾಗಿರೋದಂದ್ರೆ ಜೆಕೆ ಗಾಂವ್ಕರ್ ಅವರೇ ಆ ಸ್ಥಾನಕ್ಕೆ ಬರ್ತಿದ್ದಾರೆ, RK ದತ್ತಾ ಅವರಿಂದ ತೆರವಾಗಿದ್ದಂತಹ ಸ್ಥಾನಕ್ಕೆ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಇದನ್ನ ನೂತನ ಲೋಕಾಯುಕ್ತ ನ್ಯಾಯಾಧೀಶರಾದಂತಹ ನೂತನ ಲೋಕಾಯುಕ್ತ ನ್ಯಾಯಾಧೀಶರ ಒಪ್ಪಿಗೆಯ ಮೇರೆಗೇನೆ, ಶಿವರಾಜ್ ಪಾಟೀಲ್ ಅವರ ಒಪ್ಪಿಗೆಯ ಮೇರೆಗೇನೆ ಈ ಒಂದು ನೇಮಕಾತಿ ನಡೆದಿರೋದು ಈಗ ಗೊತ್ತಾಗ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಅಜಿತ್ ಎಲ್ಲ ಮಾಹಿತಿಗಾಗಿ. ನೂತನ ಲೋಕಾಯುಕ್ತ ಎಡಿಜಿಪಿಯಾಗಿ ಜೆಕೆ ಗಾಂವ್ಕರ್ ನೇಮಕಗೊಂಡಿದ್ದಾರೆ. ಈ ಹಿಂದೆ ಲೋಕಾಯುಕ್ತ ಎಡಿಜಿಪಿಯಾಗಿ RK ದತ್ತಾ ಕಾರ್ಯನಿರ್ವಹಿಸ್ತಾ ಇದ್ರು. ಅವರ ಬಡ್ತಿಯಾದ ನಂತರ 2 ತಿಂಗಳಿಂದ ಹುದ್ದೆ ಖಾಲಿಯಾಗಿತ್ತು. ಈ ಹುದ್ದೆ ಈಗ ಭರ್ತಿಯಾಗಿದೆ.